ಕಾರವಾರದ ದ್ವೀಪ ಗ್ರಾಮಕ್ಕೆ ಸೇತುವೆ ಇದೆ. ಅದನ್ನ ಕಟ್ಟು 3 ವರ್ಷ ಆಗಿದೆ. ಆದ್ರೆ ಜನರಿಗೆ ಮಾತ್ರ ಇದ್ರ ಪ್ರಯೋಜನ ಆಗ್ತಾ ಇಲ್ಲ ಅಥವಾ ಉಪಯೋಗ ಬರ್ತಾ ಇಲ್ಲ ಸೇತುವೆ. ಕಾರಣ ಏನು ಅಂತಂದ್ರೆ ವ್ಯಕ್ತಿಯೊಬ್ರು ಹಠ ಮಾಡ್ತಾ ಇದ್ದಾರಂತೆ. ಆ ವ್ಯಕ್ತಿಯೊಬ್ಬರ ಹಠದಿಂದ ಇಡೀ ಊರಿಗೆ ಸಂಕಷ್ಟ ಆಗಿದೆ. ಉಂಬಳೆಜೂಗ ಗ್ರಾಮ ಸೇತುವೆ ಬೇಕು ಅನ್ನೋದು ಗ್ರಾಮಸ್ಥರ ಆಗ್ರಹ ಆಗಿತ್ತು. ಅದರಂತೆ ಸೇತುವೆನೂ ಕಟ್ಟಿದ್ದಾಗಿದೆ. 3 ವರ್ಷ ಕಳೆದೇ ಹೋಗಿದೆ ಸೇತುವೆ ಕಟ್ಟಿ. ಆದ್ರೆ ಪ್ರಯೋಜನಕ್ಕೆ ಬರ್ತಾ ಇಲ್ಲ, ಉಪಯೋಗಕ್ಕೆ ಆ ಸೇತುವೆ ಬರ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಗ್ರಾಮದ ಒಬ್ಬ ವ್ಯಕ್ತಿಯ ಹಠ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನಿದು ಉಂಬಳೆಜೂಗ ಗ್ರಾಮದ ಸೇತುವೆಯ ಕತೆ? ಆ ವ್ಯಕ್ತಿ ಯಾಕೆ ಹಠ ಹಿಡಿದು ಕೂತಿದ್ದಾರೆ? ಆ ಬಗ್ಗೆ ಮಾಹಿತಿ ಇದೆ, ನೋಡೋಣ. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ದ್ವೀಪ ಗ್ರಾಮ ಉಂಬಳೆಜೂಗ. ಸುತ್ತಲೂ ಕಾಳಿ ನದಿ ಹರಿಯುತ್ತೆ. ಈ ಮಧ್ಯದಲ್ಲಿ ಪುಟ್ಟದಾದ ಉಂಬಳೆಜೂಗ ಊರಿದೆ. ಇಲ್ಲಿನ ಜನರ ಆಗ್ರಹಕ್ಕೆ ಸ್ಪಂದಿಸಿದ ಕಾರವಾರದ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ತಮ್ಮ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸೇತುವೆ ನಿರ್ಮಿಸಿಕೊಟ್ಟಿದ್ರು. ಜನರ 10 ದಶಕದ ಕನಸು ನನಸಾಗಿತ್ತು. ಆದರೆ ಇದೇ ಊರಿನ ವಿಠಲ ವಾರ್ಕರ್ ಅನ್ನುವ ವ್ಯಕ್ತಿ ಸಂಪರ್ಕ ರಸ್ತೆ ನಿರ್ಮಾಣಕ್ಕೆ ತೊಡಕುಂಟು ಮಾಡಿ ಜನರ ಕನಸು ನನಸು ಮಾಡಲು ತಣ್ಣೀರು ಎರಚಿದ್ದಾನೆ. ಸೇತುವೆ ಸಂಪರ್ಕದ ರಸ್ತೆ ನಿರ್ಮಾಣ ಮಾಡುವ ಜಾಗದಲ್ಲಿ ವಿಠಲ್ ವಾರ್ಕರ್ ಅನ್ನೋರ 3 ಗುಂಟೆ ಜಾಗ ಇದೆ. ಆದರೆ ಈತ ಊರಿಗೆ ಉಪಕಾರವಾಗುವತ್ತ ಗಮನ ಹರಿಸದೆ ಯಾವುದೇ ಕಾರಣಕ್ಕೂ ತನ್ನ ಜಾಗ ರಸ್ತೆ ನಿರ್ಮಾಣಕ್ಕೆ ಬಿಟ್ಟುಕೊಡಲ್ಲ ಎಂದು ಹೇಳಿದ್ದಾನೆ. ಈಗ ಸೇತುವೆ ನಿರ್ಮಾಣವಾದರೂ ಊರಿನ ಜನರಿಗೆ ಪ್ರಯೋಜನಕ್ಕೆ ಬಾರದಂತಾಗಿದೆ. ನಮ್ಗೆ ಹೋಗ್ಲಿಕ್ಕೆ ದಾರಿ ಇಲ್ಲ. ಗಾಡಿ ಇಲ್ಲಿ ಮೇಲೆ ಹತ್ತೋಗ್ಬೇಕಾಗ್ತದೆ. ಕಡೆ ನಮ್ಗೆ ಏನು ವೆಹಿಕಲ್ ಇದು ನಾವು ಟೂಲ್ಸ್ ಬಾಕ್ಸ್ ಏನಾದ್ರು ಏನಾದ್ರು ಪಟ್ಟಿ ಏನಾದ್ರು ಎಲೆಕ್ಟ್ರಿಸಿಟಿ ಏನೋ ತಕೊಂಡ್ ಹೋಗೋದು ನಮ್ಗೆ ಹೊಲ ಅಲ್ಲ ತೊಂದ್ರೆ ಆಗ್ತದೆ. ನಮಗೆ ಮಳೆಗಾಲ ಬಹಳ ತ್ರಾಸ ಆಗ್ತದೆ. ಇಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಬಹಳ ತ್ರಾಸ ಆಗ್ತದೆ ಸರ್. ರಸ್ತೆ ಆಗ್ಬೇಕು ಸರ್, ಆದ್ರೆ ನಮ್ಗೆ ಏನು ತೊಂದರೆನೇ ಇಲ್ಲ. ಮೂಲತಃ ಉಂಬಳೆಜೂಗ ದ್ವೀಪ ಗ್ರಾಮದ ವಿಠಲ ವಾರ್ಕರ್ ಈಗ ಊರು ಬಿಟ್ಟು ಕಾರವಾರದಲ್ಲಿ ಸೆಟಲ್ ಆಗಿದ್ದಾನೆ. ಆದ್ರೆ ಇಲ್ಲಿ ಪರಿತಪಿಸುವ ಊರಿನ ಜನರಿಗೆ ನೆರವಾಗುತ್ತಿಲ್ಲ. ಕಳೆದ 2 ವರ್ಷದ ಹಿಂದೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಸ್ವಂತ ಹಣ ಕೊಟ್ಟು ಜಾಗ ಖರೀದಿ ಮಾಡಲು ಪ್ರಯತ್ನಿಸಿದ್ರು. ಆದ್ರೂ ವಿಠಲ್ ವಾರ್ಕರ್ ಒಪ್ಪಿಲ್ಲ. ಬ್ರಿಡ್ಜ್ ಆಗಿದೆ, ಸ್ಯಾಂಕ್ಷನ್ ಆಗಿ ನಮ್ಗೆ ರೂಪಾಲಿ ನಾಯ್ಕ್ ಅವರು ಸ್ಯಾಂಕ್ಷನ್ ಮಾಡಿದ್ರು. 3 ವರ್ಷ ಆಯ್ತು, ಅದ್ ಕಟ್ಟಿದ್ದಾರೆ. ಆದ್ರೆ ಅದಕ್ಕೆ ರಸ್ತೆ ಇನ್ನುವರೆಗೆ ಮಾಡ್ಲಿಲ್ಲ. ಅದ್ ಮುಂದಿಂದೆಲ್ಲ ಜಾಗ ಊರವರು ಬಿಟ್ಟು ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಆದ್ರೆ ಮೇನ್ ಎಲ್ಲಿ ಜಾಗ ಇದೆ ಅಲ್ಲ, ಅಲ್ಲಿ ಊರವರೇ ಒಬ್ರು ಬಿಡ್ತಾ ಇಲ್ಲ. ಅದರಿಂದ ನಮ್ಗೆ ಸಮಸ್ಯೆ ಆಗ್ತಾ ಇದೆ. ಮಳೆಗಾಲದಲ್ಲಿ ಎಲ್ಲ ಮಳೆ ನೀರ್ ಬರ್ತದೆ, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ನಮ್ಗೆ. ದೋಣಿ ಮೇಲಿಂದ ಹೋಗ್ಬೇಕಾಗತ್ತೆ. ಜಾಸ್ತಿ ಮಳೆ ಬಿತ್ತಂದ್ರೆ ಅದೇ ಬ್ರಿಡ್ಜ್ ಮೇಲಿಂದ ಹೋಗ್ಬೇಕಾಗತ್ತೆ. ಅಲ್ಲಿ ಗಾಡಿ ಅಲ್ಲೇ ಬ್ರಿಡ್ಜ್ ಮೇಲೆ ಇಟ್ಕೊಂಡು ನಡ್ಕೊಂಡು ಬರ್ಬೇಕಾಗತ್ತೆ. ಇಲ್ಲಿ ಗವರ್ಮೆಂಟ್ ಅವ್ರು ಸ್ವಲ್ಪ ಮನೆ ಆದ್ಮೇಲೆ ತಗೊಂಡು ಅದ್ ರಸ್ತೆ ಎಲ್ಲ ನಮ್ ಮಾಡ್ಕೊಡ್ಬೇಕು. ಅದ್ ನಮ್ಗೂ ಅನುಕೂಲವಾಗುತ್ತೆ. ಬ್ರಿಡ್ಜ್ ಕಟ್ಕೊಂಡು ಇದು 3 ವರ್ಷ ಆಯ್ತು. ಇನ್ನು ಏನು ಗವರ್ಮೆಂಟ್ ಏನು ನೋಡ್ಲಿಲ್ಲ. ನಮ್ಗೆ ಬಹು ತ್ರಾಸ ಆಗ್ತದೆ. ಇಲ್ಲಿ ಹೋಗುವ ಬರುವಾಗ ಸ್ಕೂಲಿಗೆ ಎಲ್ಲ ಮಕ್ಕಳಿಗೆ ಮಳೆಗಾಲದಲ್ಲಿ ಬಹಳ ತ್ರಾಸ ಆಗ್ತದೆ. ನಾನು PW ಹೋಗೋಣ ಹೇಳಿದರೆ ಇಲ್ಲ, ನಮ್ದು ಅದು ಸ್ಟೇ ತಗೊಳ್ಳೋದಂತ ಹೇಳಿದ್ದಾರೆ. ಇದು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಪಂಚಾಯತಿ ಹಂಗೆ ಹೇಳ್ತಾರೆ ಸ್ಟೇ ಇನ್ನ ಏನಿಲ್ಲ, ಕೆಲಸ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ PW ಹೇಳ್ತಾರೆ ಅದು ನಾನು ಮಾಡುದಿಲ್ಲ, ಅದು ಸ್ಟೇ ಉಂಟಂತ ಹಂಗೆ ಇದು ಆನ್ಸರ್ ಹೇಳ್ತಾ ಇದ್ದಾರೆ. ನಮ್ದು ಅದು ವಿಠಲ್ ವಾರ್ಕರ್ ಅಂತ, ಅವನು 3-4 ಗಂಟೆ ಉಂಟು ಕೊಳ್ಳಿ ತ್ರಾಸ ಮಾಡ್ತಾರೆ. ಕಂಪನಿ ಹೇಳಿದ ಇಷ್ಟು ರೊಕ್ಕ ಕೊಡು ಅಂತ, ಬೇಡ ಅಂತ ಹೇಳ್ತಾರೆ. ಒಟ್ಟಾರೆ ದಶಕದ ಕನಸು ಈಡೇರಿದರೂ ಊರಿನ ವ್ಯಕ್ತಿಯಿಂದಲೇ ಊರಿನ ಜನ ಪರದಾಡುವ ಸ್ಥಿತಿ ಬಂದೊದಗಿದೆ. ಇದಕ್ಕೆ ಮುಕ್ತಿ ನೀಡುವ ಆಡಳಿತ ವ್ಯವಸ್ಥೆ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ. ಎಂಥ ಪರಿಸ್ಥಿತಿ ನೋಡಿ. 3 ವರ್ಷ ಆಗಿದೆ ಸೇತುವೆ ಕಟ್ಟಿ. ಆದರೆ ಮುಂದೆ ರಸ್ತೆಗೆ ಖಾಸಗಿ ವ್ಯಕ್ತಿಯ ಅಡ್ಡಿಯಿಂದಾಗಿ ಆ ಊರಿನ ಜನರಿಗೆ ಕಷ್ಟ ಆಗ್ತಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್. ದರ್ಶನ್ ನಾಯ್ಕ್, ಸೇತುವೆ ರೆಡಿ ಆಗಿದೆ ಅಂದ್ರೆ ಅವಾಗಲೇ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೋತಾರಲ್ಲ, ಯಾವ ಜಾಗದಲ್ಲಿ ಸೇತುವೆ ಇರಬೇಕು, ಮುಂದೆ ರಸ್ತೆ ಹೆಂಗೆ ಕನೆಕ್ಟ್ ಆಗಬೇಕು, ಎಲ್ಲಿಗೆ ಹೋಗೋದು ರಸ್ತೆನ ಕನೆಕ್ಟ್ ಮಾಡ್ಬೇಕು ಮುಂದೆ ಅಂತೇಳಿ. ಸೊ ಆ ಸಂದರ್ಭದಲ್ಲೇ ಎಲ್ಲ ಪ್ಲಾನ್ ಮಾಡಿರ್ಲಿಲ್ವಾ? ವ್ಯಕ್ತಿ ಬಗ್ಗೆ ಮಾತಾಡಿರ್ಲಿಲ್ವಾ ನೀವು ಜಾಗ ಬಿಟ್ಕೊಡ್ಬೇಕು ಅಂತೇಳಿ? ಈಗ ಎಷ್ಟು ದುಡ್ಡು ಕೊಟ್ಟರು ಆ ವ್ಯಕ್ತಿ ಒಪ್ಕೊಳ್ದೇ ಇರೋದಕ್ಕೆ ಕಾರಣ ಏನು? ಕನ್ವಿನ್ಸ್ ಮಾಡಕ್ ಯಾಕೆ ಆಗ್ತಿಲ್ಲ? ಶರ್ಮಿತಾ, ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ದ್ವೀಪ ಗ್ರಾಮ ಆಗಿರತಕ್ಕಂತ ಉಂಬಳೆಜೂಗ ಗ್ರಾಮದ ಏನು ಜನರ ಒಂದು ಸಮಸ್ಯೆ ಆಗಿರುವಂತದ್ದು.
ಏನಪ್ಪಾ ಅಂದ್ರೆ ಒಂದು ದಶಕದ ಕನಸು ಕಳೆದ ಒಂದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಒಂದು ನನಸಾಗಿತ್ತು. ಅಂದ್ರೆ ಇಲ್ಲಿನ ಅಂದಿನ ಶಾಸಕಿ, ಈಗಿನ ಮಾಜಿ ಶಾಸಕಿ ಆಗಿರತಕ್ಕಂತ ರೂಪಾಲಿ ನಾಯ್ಕರವರು ಅವರಿಗೆ ಒಂದು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದಂತ ಒಂದು ಸೇತುವೆ ನಿರ್ಮಾಣವನ್ನ ಮಾಡಿಕೊಟ್ಟಿದ್ರು. ಆ ಸೇತುವೆ ನಿರ್ಮಾಣ ಆಯ್ತು ಅಂತ ಒಂದು ಏನು ಸಂತೋಷದಿಂದ ಇದ್ರು. ಆ ಸಂದರ್ಭದಲ್ಲಿ ಒಂದು ಬ್ಲೂ ಪ್ರಿಂಟ್ ಅನ್ನ ತೆಗೆದಿದ್ರು. ನೀವು ಹೇಳದ ಹಾಗೆ ಈ ಭಾಗದಿಂದಲೇ ರಸ್ತೆ, ಅಪ್ರೋಚ್ ರಸ್ತೆ ಆಗತ್ತೆ ಎನ್ನುವಂತ ಬಗ್ಗೆ. ಆ ರಸ್ತೆ ಏನು ನಿರ್ಮಾಣ ಆಗ್ಬೇಕಾದಂತ ಒಂದು ಸಂದರ್ಭದಲ್ಲಿ, ಬ್ರಿಡ್ಜ್ ಕಾಮಗಾರಿ ಮುಗಿಯುವಂತ ಒಂದು ಸಂದರ್ಭದಲ್ಲಿ ಇಲ್ಲಿನ ವ್ಯಕ್ತಿ ವಿಠಲ್ ವಾರ್ಕರ್ ಎನ್ನುವಂತ ವ್ಯಕ್ತಿ ಆ ಸಂದರ್ಭದಲ್ಲಿ ಜಾಗ ಕೊಡ್ತೇನೆ ಅಂತ ಒಪ್ಕೊಂಡಿದ್ದಂತೆ. ಆದ್ರೆ ಅದಾದ ನಂತರ ಅಂದ್ರೆ ಬ್ರಿಡ್ಜ್ ಎಲ್ಲ ನಿರ್ಮಾಣ ಆಯ್ತು, ಅಪ್ರೋಚ್ ರಸ್ತೆ ನಿರ್ಮಾಣ ಆಗ್ಬೇಕಾದಂತ ಒಂದು ಸಂದರ್ಭದಲ್ಲಿ ಈತ ಖ್ಯಾತೆ ತೆಗೆದು ಯಾವುದೇ ಕಾರಣಕ್ಕೂ ತಾನು ಏನು ರಸ್ತೆ ನಿರ್ಮಾಣಕ್ಕೆ ಜಾಗ ಕೊಡಲ್ಲ ಅಂತ ಹೇಳ್ತಿದ್ದಾನೆ. ಏನು ಬ್ರಿಡ್ಜ್ ಎಲ್ಲಿ ಮುಗಿದಿದೆಯೋ ಅದರಿಂದ ಮುಂದಿನ ಭಾಗ ಒಂದು 3 ಗುಂಟೆ ಜಾಗ ಈ ವಿಠಲ್ ವಾರ್ಕರ್ ಎನ್ನುವಂತ ಒಂದು ವ್ಯಕ್ತಿಯದಾಗಿದೆ. ಈತ ಮೂಲತಃ ಉಂಬಳೇಜು ಗ್ರಾಮದವನೇ ಆಗಿದ್ದಾನೆ, ಈಗ ಕಾರವಾರದಲ್ಲಿ ಸೆಟ್ಲ್ ಆಗಿರುವಂತದ್ದು. ಆದ್ರೆ ಆ ಸಂದರ್ಭದಲ್ಲಿ ಜಾಗ ಕೊಡ್ತೇನೆ ಅಂತ ಹೇಳಿ ಅದಾದ ನಂತರ ಜಾಗ ಕೊಡಲ್ಲ ಅನ್ನಂತೆ. ಬ್ರಿಡ್ಜ್ ಕಾಮಗಾರಿ ಮುಗಿದಂತ ಒಂದು ಸಂದರ್ಭದಲ್ಲಿ ಇಲ್ಲಿನ ಅಂದಿನ ಶಾಸಕಿ ಆಗಿರತಕ್ಕಂತ ಮಾಜಿ ಶಾಸಕಿ ರೂಪಾಲಿ ನಾಯ್ಕರವರು ಸಾಕಷ್ಟು ಬಾರಿ ಅಪ್ರೋಚ್ ಅನ್ನ ಮಾಡಿದ್ದಾರೆ. ತಾನು ಜಾಗ ಸ್ವಂತ ಖರ್ಚಿನಲ್ಲಿ ಜಾಗ ಖರೀದಿ ಮಾಡ್ತೇನೆ, ಊರಿನ ಜನರಿಗೆ ಸಮಸ್ಯೆ ಮಾಡಬೇಡ, ಊರಿನ ಜನರಿಗಾಗಿ ನಾವು ಮಾಡ್ಕೊಟ್ಟಂತ ಒಂದು ಬ್ರಿಡ್ಜ್ ಕಾಮಗಾರಿ ಮುಗಿಲಿ ಎನ್ನುವಂತ ಬಗ್ಗೆಯೂ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಈತ ಏನು ಗುತ್ತಿಗೆ ಪಡೆದಂತ ಒಂದು ಏನು ಕಂಪನಿ ಇದೆಯೋ, ಗುತ್ತಿಗೆದಾರ ಇದ್ದಾನೋ ಅವರಿಂದ ಬೇಕಾಬಿಟ್ಟಿಯಾಗಿ ಪರಿಹಾರ ಕೇಳ್ತಾ ಇದ್ದಾನೆ ಎನ್ನುವಂತ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಅದರ ಜೊತೆಗೆ ಕೆಲವೊಂದು ಕಾರಣಗಳಿಂದ ಈತ ತನ್ನ 3 ಗುಂಟೆ ಜಾಗವನ್ನ ಬಿಟ್ಟುಕೊಡಲು ರೆಡಿ ಆಗಿಲ್ಲ. ಇದರಿಂದ ಇವತ್ತು ಊರಿನ ಜನರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಊರಿನ ಸುತ್ತ ಕಾಳಿ ನದಿ ಹರಿಯತ್ತೆ ಶರ್ಮಿತಾ. ಈ ಕಾಳಿ ನದಿ ಹರಿಯುವಂತ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಈ ಊರಿನಲ್ಲಿ ಒಟ್ಟು 30 ಮನೆಗಳಿವೆ. ಇಲ್ಲಿನ ಜನರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸಿದ್ರು. ಪ್ರತಿ ಮಳೆಗಾಲದಲ್ಲೂ ಸಾಕಷ್ಟು ಸಮಸ್ಯೆಯನ್ನ ಎದುರಿಸಿದ್ರು. ಈ ಸಮಸ್ಯೆಗೆ ಸ್ಪಂದಿಸಿದಂತ ಮಾಜಿ ಶಾಸಕಿ ರೂಪಾಲಿ ನಾಯ್ಕರವರು ಅಂದು ಒಂದು ಸೇತುವೆಯನ್ನ ನಿರ್ಮಾಣ ಮಾಡಿದ್ರು. ಎಷ್ಟು ಜನ ಈಗ ಜೀವನವನ್ನ ಕಟ್ಕೊಂಡಿದ್ದಾರೆ, ಅದ್ರ ಜೊತೆಯಲ್ಲಿ ಇದು ಸೇತುವೆ ಎಲ್ಲಿಂದ ಎಲ್ಲಿಗೆ ಸಂಪರ್ಕವನ್ನ ಕಲ್ಪಿಸುತ್ತೆ? ಈಗ ನೀವು ಹೇಳ್ದಂಗೆ ಆ ಖಾಸಗಿ ವ್ಯಕ್ತಿ ಈಗ ಹೈ ಡಿಮ್ಯಾಂಡ್ ಅನ್ನ ಮಾಡ್ತಿರೋದ್ರಿಂದ, ಒಂಟು ಡಬಲ್ ರೇಟ್ ಕೇಳ್ತಿರೋದ್ರಿಂದನೇ ಸಾಧ್ಯವಾಗ್ತಿಲ್ವಾ ಭೂಮಿಯನ್ನ ವಶಕ್ಕೆ ಪಡೆಯೋದಕ್ಕೆ? ಶರ್ಮಿತಾ, ಈಗಾಗಲೇ ಏನು ಆ ವ್ಯಕ್ತಿಯನ್ನ ಅಂದಿನ ಶಾಸಕಿ ಆಗಿರ್ತಕ್ಕಂಥ ಮಾಜಿ ಶಾಸಕಿ ಆಗಿರ್ತಕ್ಕಂಥ ರೂಪಾಲಿ ನಾಯ್ಕರವರು ಕೂಡ ಸಂಪರ್ಕ ಮಾಡಿ ಹಣವನ್ನ ನಾವು ಕೊಡ್ತೇವೆ ಎನ್ನುವಂತ ಬಗ್ಗೆಯೂ ಹೇಳಿದ್ದಾರೆ. ಆದ್ರೆ ಈತ ಹಠ ಇವತ್ತು ಈತ ಇಲ್ಲಿನ ಜನರನ್ನ ಸಮಸ್ಯೆಗೆ ಮಾಡಿಕೊಂಡಿರುವಂತದ್ದು. ಕೆಲವೊಂದು ಮಾಹಿತಿಗಳ ಪ್ರಕಾರ ತಾನು ಕೋರ್ಟ್ ಇಂದ ಸ್ಟೇ ತಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕೋರ್ಟ್ ಇಂದ ಯಾವುದೇ ರೀತಿಯಾದಂತ ಒಂದು ಸ್ಟೇ ಇಲ್ಲಿವರೆಗೂ ಬರದೇ ಇರುವಂತಹ ಒಂದು ಮಾಹಿತಿ ಕೂಡ ನಮಗೆ ಲಭ್ಯವಾಗಿರುವಂತದ್ದು. ಈ ಊರಿನಲ್ಲಿ ಒಟ್ಟು 30 ಮನೆಗಳಿವೆ ಶರ್ಮಿತಾ. 30 ಮನೆಗಳಿಂದ ಒಂದು 300-400 ಜನ ಇಲ್ಲಿ ವಾಸ ಮಾಡ್ತಾರೆ. ಇವರಿಗೆ ಇಲ್ಲಿ ಈ ಹಿಂದಿನಿಂದಲೂ ದೋಣಿ ಸಂಪರ್ಕವೇ ಇತ್ತು, ದೋಣಿಯ ಮೂಲಕವೇ ಸಂಚಾರ ಮಾಡಬೇಕಾಗಿತ್ತು. ಅಂದಿನ ಸಮಸ್ಯೆಯನ್ನ ಅರಿತಂತವ್ರು ಇವತ್ತು ಸೇತುವೆಯನ್ನ ನಿರ್ಮಾಣ ಮಾಡಿಕೊಟ್ಟಿದ್ರು. ಆದ್ರೆ ಈತನ ಹಠದಿಂದ ಇವತ್ತು ಈ ಸೇತುವೆ ನಿರ್ಮಾಣ ಆಗಿಯೂ ಇವರಿಗೆ ಪ್ರಯೋಜನಕ್ಕೆ ಬಾರದ ಒಂದು ಸ್ಥಿತಿಯಲ್ಲಿದೆ. ಒಂದು ಮಾಹಿತಿಯ ಪ್ರಕಾರ ಇಲ್ಲಿ ಏನು ದ್ವೀಪ ಗ್ರಾಮ ಇದೆಯೋ ಆ ದ್ವೀಪ ಗ್ರಾಮದಲ್ಲಿ ಈತನ ಒಂದು ಎಕರೆಗಟ್ಟಲೆ ಜಾಗ ಇದೆ. ಅದ್ರ ಜೊತೆಗೆ ಊರಿನವರದು ಎಕರೆಗಟ್ಟಲೆ ಜಾಗ ಇದೆ. ಈ ಜಾಗವನ್ನ, ನದಿ ಅಂಚಿನ ಜಾಗವನ್ನ ತಾವು ರೆಸಾರ್ಟ್ ಮಾಡಬೇಕು, ಅದ್ರ ಜೊತೆಗೆ ಕೆಲವೊಂದು ಉದ್ದಿಮೆಗಳಿಗೆ ಮಾರಾಟ ಮಾಡಬೇಕು ಅಂತ ಹೋಗಿದ್ದಂತೆ. ಆ ಸಂದರ್ಭದಲ್ಲಿ ಊರಿನ ಜನರು ತಾವು ಬದುಕು ಕಟ್ಟಿಕೊಂಡಂತ ಜಾಗವನ್ನ ಯಾವುದೇ ಕಾರಣಕ್ಕೂ ನಾವು ಮಾರಾಟ ಮಾಡಿಕೊಡಲ್ಲ ಎನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಅವರ ಜಮೀನನ್ನು ಮಾರಾಟ ಮಾಡಿರ್ಲಿಲ್ಲ ಅಂದ್ರು ಸ್ವಂತಕ್ಕಾಗಿ. ಅದನ್ನೇ ಸಿಟ್ಟಾಗಿಟ್ಟುಕೊಂಡು ಈ ವ್ಯಕ್ತಿ ಈಗ ಈ ಊರಿನ ಜನರಿಗೆ ತ್ರಾಸನ್ನ ಕೊಡ್ತಾ ಇದ್ದಾನೆ ಎನ್ನುವಂತ ಒಂದು ಮಾಹಿತಿ ಲಭ್ಯವಾಗಿರೋದು. ಕೇವಲ 3 ಗುಂಟೆ ಜಾಗ ಒಂದು ಮಾರಾಟ ಮಾಡಿದ್ರೆ ಅಥವಾ ಇವರಿಗೆ ಪರಿಹಾರ ರೂಪದಲ್ಲಿ ಕೊಟ್ಟಿದ್ರು ಕೂಡ ಇವತ್ತು ಇಲ್ಲಿ ಅಪ್ರೋಚ್ ರಸ್ತೆ ನಿರ್ಮಾಣ ಆಗಿ ಇವತ್ತಿನ ಜನರು ಇಲ್ಲಿ ಸಮಸ್ಯೆಯಿಂದ ದೂರ ಆಗ್ತಾ ಇದ್ರು, ಸಂತೋಷದಿಂದ ಇರ್ತಿದ್ರು. ಇವರು ದಶಕದ ಅಫ್ಕೋರ್ಸ್ ನೀವು ಹೇಳದಂಗೆ ದುಡ್ಡಿನ ಡಿಮ್ಯಾಂಡ್ ಗಿಂತಲೂ ವೈಯಕ್ತಿಕವಾಗಿ ಆತನಿಗೆ ಗ್ರಾಮಸ್ಥರ ಮೇಲಿರುವಂತ ಒಂದು ಹಗೆತನ ಅಥವಾ ದ್ವೇಷವೇ ಜಾಗ ಬಿಟ್ಕೊಡದೇ ಇರೋ ಕಾರಣ ಅನ್ನೋದಂತೂ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಅದಕ್ಕೆ ಸ್ಟೋರಿನೂ ನೀವು ಅಂತ ಇದ್ರಿ, ರೆಸಾರ್ಟ್ ನಿರ್ಮಾಣಕ್ಕೆ ಗ್ರಾಮಸ್ಥರು ಬಿಡ್ಲಿಲ್ಲ, ಅಡ್ಡಿಪಡಿಸಿದ್ರು ಅನ್ನೋ ಕಾರಣಕ್ಕೆ ಆತ ಹಿಂಗ್ ಮಾಡ್ತಿದ್ದಾನೆ ಅಂತ ಹೇಳಿ. ಅದೇ ಈಗ 3 ವರ್ಷ ಆಯ್ತು, ಕನ್ವಿನ್ಸ್ ಮಾಡಕ್ ಯಾಕೆ ಆಗ್ತಿಲ್ಲ? ಅಂದ್ರೆ ಊರ್ನಲ್ಲಿ ಹಿರಿಯರು ಅಂತ ಇರ್ತಾರೆ, ಅಟ್ಲೀಸ್ಟ್ ಅವರಾದ್ರೂ ಅವ್ನ ಕೂರ್ಸ್ ಮಾತುಕತೆ ಮಾಡಿ ಏನೋ ಒಂದು ರಾಜಿ ಮಾಡ್ಕೊಳ್ಬಹುದಾಗಿತ್ತಲ್ಲ. ಸಾಕಷ್ಟು ಬಾರಿ ಪ್ರಯತ್ನವನ್ನ ಮಾಡಿದ್ದಾರೆ. ನಾನು ಆವಾಗ್ಲೇ ಹೇಳಿದೆ, ಈಗ ಮಾಜಿ ಶಾಸಕಿ ಅಂದ್ರೆ ಅವರದೇ ಅವಧಿಯಲ್ಲಿ ಆಗಿರತಕ್ಕಂತ ಈ ಒಂದು ಬ್ರಿಡ್ಜ್ ತನ್ನ ಜನರಿಗೆ ಸಮಸ್ಯೆ ಮಾಡಬೇಡ ಎನ್ನುವಂತ ಒಂದು ನೀತಿಯಲ್ಲಿ ಸಾಕಷ್ಟು ಬಾರಿ ಕನ್ವಿನ್ಸ್ ಮಾಡಲು ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಈತನ ಹಗೆತನ, ಅದರಿಂದ ದ್ವೇಷ, ಅದ್ರ ಜೊತೆಗೆ ಆವಾಗ್ಲೇ ಹೇಳಿದೆ, ಇಲ್ಲೊಂದು ದೊಡ್ಡ ಮಟ್ಟದಲ್ಲಿ ಒಂದು ರೆಸಾರ್ಟ್ ನಿರ್ಮಾಣಕ್ಕೆ ಜಾಗ ಮಾರಾಟ ಮಾಡಬೇಕು ಎನ್ನುವಂತ ಒಂದು ನೀತಿಯಲ್ಲಿ ಬಂದಾಗ ಊರಿನ ಜನರು ಅದನ್ನ ನಾವು ಬದುಕಿ ಕಟ್ಟಿಕೊಂಡಿರುವಂತಹ ಒಂದು ಜಾಗವನ್ನ ನಾವು ಮಾರಾಟ ಮಾಡಲು ಕೊಡಲ್ಲ ಎನ್ನುವಂತ ಒಂದು ಮಾತನ್ನ ಹೇಳಿರುವಂತಹ ಒಂದು ಹಿನ್ನೆಲೆಯಲ್ಲಿ ಇವನಿಗೆ ಭಾರಿ ಹಿನ್ನಡೆಯಾಗಿತ್ತು. ಯಾಕಂದ್ರೆ ಈತ
ಈ ಉಂಬಳೇಜು ಗ್ರಾಮದಲ್ಲಿ ವಾಸ ಮಾಡಲ್ಲ, ಈತ ಬದಲಾಗಿ ಏನು ಕಾರವಾರದಲ್ಲಿ ವಾಸ ಮಾಡ್ತಾನೆ. ಇಲ್ಲಿ ಇರುವಂತ ಜನರ ಸಮಸ್ಯೆ ಆತನಿಗೆ ಅರಿವಿಲ್ಲ. ಇವರು ಸಮಸ್ಯೆ ಆದ್ರೆ ಸಮಸ್ಯೆ ಆಗೋಗ್ಲಿ ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಈ ರೀತಿಯಾಗಿ ಸಮಸ್ಯೆ ಮಾಡ್ತಾ ಇರುವಂತದ್ದು. ಹಾಗೆ ಊರಿನ ಜನರು ಕೂಡ ಸಾಕಷ್ಟು ಬಾರಿ ಕನ್ವಿನ್ಸ್ ಮಾಡಲು ಪ್ರಯತ್ನ ಪಟ್ಟಿದ್ದಾರೆ, ಆದ್ರೂ ಇದುವರೆಗೂ ಆಗಿಲ್ಲ. ಆದ್ರೆ ಮುಂದೆ ಈಗ ನಾವು ನ್ಯೂಸ್ 18 ಆ ಜಾಗಕ್ಕೆ ಹೋದಂತ ಸಂದರ್ಭದಲ್ಲಿ, ಆ ವರದಿಯನ್ನ ಮಾಡ್ತಾ ಇರುವಂತ ಒಂದು ಸಂದರ್ಭದಲ್ಲಿ ಊರಿನ ಜನರು ಮತ್ತೊಮ್ಮೆ ತಾವು ಕನ್ವಿನ್ಸ್ ಅನ್ನ ಮಾಡ್ತೇವೆ, ಅದ್ರ ಮೂಲಕ ಅಂದ್ರೆ ನ್ಯೂಸ್ 18 ಮೂಲಕವೂ ನೀವು ಕನ್ವಿನ್ಸ್ ಅನ್ನ ಮಾಡಿ ಆ ವರದಿಯ ಮೂಲಕ ಅವರಿಗೆ ಗೊತ್ತಾಗ್ಲಿ ಎನ್ನುವಂತಹ ಒಂದು ಮಾಹಿತಿಯನ್ನ ಕೂಡ ನಮಗೆ ಹೇಳಿರುವಂತದ್ದು. ಆ ಮೂಲಕ ಆದ್ರೂ ನಮ್ಮ ಸಮಸ್ಯೆ ಈಡೇರ್ಲಿ ಎನ್ನುವಂತಹ ಒಂದು ಮಾತನ್ನ ಹೇಳಿರುವಂತದ್ದು. ಶರ್ಮಿತಾ, ನಾವು ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು ದರ್ಶನ್, ಈ ಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ. ಇಲ್ಲಿ